ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಬಳಿಕ ಮೈಸೂರಿನಲ್ಲಿ ಜೆಸಿಬಿಗಳು ಘರ್ಜಿಸ್ತಾ ಇದ್ದಾವೆ. ಮೈಸೂರಿನಲ್ಲಿಯೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆ ಜೋರಾಗಿದೆ. ಅಕ್ರಮ ಆಸ್ತಿ, ಪಾದಾಚಾರಿ ಮಾರ್ಗಗಳ ಒತ್ತುವರಿ, ಗೂಡಂಗಡಿಗಳು, ತರಕಾರಿ ವ್ಯಾಪಾರಿಗಳು, ಚಿಕ್ಕ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳು ರಸ್ತೆಯನ್ನು ಒತ್ತುವರಿ ಮಾಡಿ ವ್ಯಾಪಾರವನ್ನು ಮಾಡ್ತಾ ಇದ್ದರು. ಇದರಿಂದ ಮೈಸೂರಿನ ಪಾದಾಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಇದೀಗ ಆ ಪಾದಾಚಾರಿ ಒತ್ತುವರಿ ಮಾರ್ಗವನ್ನು ತೆರವುಗೊಳಿಸಲಾಗ್ತಾ ಇದೆ. ಮೈಸೂರು ಪಾಲಿಕೆ ಬೆತ್ತೇಟ್ ಬೆಂಗಳೂರಿನ ರೀತಿಯಲ್ಲಿಯೇ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದ ಬಳಿಕ ಬೆಂಗಳೂರಿನ ಜನನಿಬಿಡ ರಸ್ತೆಗಳ ಫುಟ್ಪಾತ್ಗಳ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ವಾಹನಗಳು ಕೂಡ 5 ವರ್ಷ 10 ವರ್ಷ ಆದರೆ ಧೂಳು ಹಿಡಿದು ತುಕ್ಕು ಹಿಡಿದು ರಸ್ತೆಯಲ್ಲೇ ಬಿದ್ದು ನಾರ್ತಾ ಇರುತ್ತೆ. ಆ ವಾಹನವನ್ನು ಕೂಡ ಈಗ ಹರಾಜಾಗ್ತಾರೆ. ಬೆಂಗಳೂರು ಕ್ಲೀನ್ ಆಗ್ತಾ ಇದೆ ನಿಜಕ್ಕೂ ಕೂಡ. ಅದೇ ರೀತಿಯಲ್ಲಿ ಮೈಸೂರು ನೋಡ್ತಾ ಇದ್ದೀರಿ. ಮೈಸೂರು ಪಾಲಿಕೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ. ಸಾರ್ವಜನಿಕರ ದೂರು ಇತ್ತು, ಸ್ವಚ್ಛತಾ ಅಭಿಯಾನವೂ ಮಾಡಬೇಕಿತ್ತು. ಈ ಹಿನ್ನೆಲೆ ಒತ್ತುವರಿ ತೆರವ ಕ್ರಮಕ್ಕೆ ಮುಂದಾಗ್ತಾ ಇದೆ ಮೈಸೂರು ಪಾಲಿಕೆ. 30ಕ್ಕೂ ಹೆಚ್ಚು ಪೆಟ್ಟಿಗೆ ಅಂಗಡಿಗಳು ಜೆಸಿಬಿಗಳಿಂದ ಈಗ ನೆಲಸಮ ಮಾಡಲಾಗಿದೆ. ಮೈಸೂರು ಪಾಲಿಕೆಯ ವಲಯದ 5 ಕಡೆಗಳಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಅಂಗಡಿಗಳು, ಮಳಿಗೆಗಳು, ಪೆಟ್ಟಿಗೆ ಅಂಗಡಿಗಳು, ಶೆಡ್ಗಳು, ತಳ್ಳುವ ಗಾಡಿಗಳು, ಜಾಹೀರಾತು ಫಲಕಗಳು ಈ ಎಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಡಬೇಕು ಎನ್ನುವ ಉದ್ದೇಶ. ಬೆಂಗಳೂರು ಬಳಿಕ ಮೈಸೂರಿನಲ್ಲಿ ಫೀಲ್ಡ್ಗಿಳಿದಿದ್ದಾರೆ. ಈಗ ಫುಟ್ಪಾತ್ ಕ್ಲೀನ್ ಕಾರ್ಯಾಚರಣೆ. ಬೆಂಗಳೂರು ಮಾದರಿಯಲ್ಲಿಯೇ ಮೈಸೂರಿನಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಈಗ ಮೈಸೂರಿನ ಪ್ರಮುಖ ರಸ್ತೆಗಳಿರಬಹುದು, ಜೊತೆಗೆ ಮಾರುಕಟ್ಟೆಯ ಪ್ರದೇಶಗಳಿರಬಹುದು, ಜೊತೆಗೆ ಆಸ್ಪತ್ರೆಗಳಿರ್ತಕ್ಕಂಥ ಸುತ್ತಮುತ್ತಲ ಪ್ರದೇಶಗಳಲ್ಲಿರುವಂತಹ ಏನು ಫುಟ್ಪಾತ್ನಲ್ಲಿರ್ತಕ್ಕಂಥ ಪೆಟ್ಟಿಗೆ ಅಂಗಡಿಗಳಿರಬಹುದು, ಡಬ್ಬಾ ಅಂಗಡಿಗಳಿರಬಹುದು, ಜೊತೆಗೆ ಅಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೋಸ್ಕರ ಅತಿಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥದ್ದಿರಬಹುದು, ಇದನ್ನೆಲ್ಲವನ್ನು ಕೂಡ ತೆರವು ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಮುಖ್ಯವಾಗಿ ಫುಟ್ಪಾತ್ನ ವ್ಯಾಪಾರ ಮಾಡ್ತಕ್ಕಂಥ ಬಡ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಪರ್ಯಾಯವಾದಂತಹ ವ್ಯವಸ್ಥೆಯನ್ನ ಮಾಡಿಲ್ಲ ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಬಹಳ ಪ್ರಮುಖವಾಗಿ ಈಗ ನಾವು ಮೈಸೂರಿನ KRS ರಸ್ತೆಯಲ್ಲಿರುವಂತಹ ಏನು ಜಯದೇವ ಆಸ್ಪತ್ರೆ ಇರಬಹುದು, ಜೊತೆಗೆ ಜಯಮಣ್ಣಿ ಟ್ರಾಮಾ ಸೆಂಟರ್ ಏನಿದೆ ಆ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥ ಆ ನಗರ ಪಾಲಿಕೆಯ ಸಿಬ್ಬಂದಿಗಳನ್ನು ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ JCB ಮೂಲಕ ಏನು ಈ ಒಂದು ಫುಟ್ಪಾತ್ನಲ್ಲಿ ಇದ್ದಂತಹ ಪೆಟ್ಟಿಗೆ ಅಂಗಡಿಗಳಿರಬಹುದು, ಜೊತೆಗೆ ಪಾದಾಚಾರಿಗಳು ಏನಿಲ್ಲಿ ಓಡಾಡಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು ಆ ಎಲ್ಲ ಮಾರ್ಗಗಳನ್ನು ತೆರವುಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ನಾವು ಗಮನಿಸಬಹುದು JCBಯ ಮೂಲಕ ಒಂದು ಪೆಟ್ಟಿಗೆ ಅಂಗಡಿಗಳೆಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇರತಕ್ಕಂಥದ್ದನ್ನ ಗಮನಿಸ್ತೇವೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಮೈಸೂರಿನ ಅಂದರೆ ಹೃದಯ ಭಾಗವನ್ನು ಬಿಟ್ಟು KR ವೃತ್ತ ಇರಬಹುದು, ಜೊತೆಗೆ ಗಾಂಧಿ ಸ್ಕ್ವೇರ್ ಇರಬಹುದು, ಈ ಭಾಗಗಳನ್ನು ಬಿಟ್ಟು ಮೈಸೂರಿನ ಅಂದರೆ ಹೃದಯ ಭಾಗದಿಂದ ಹೊರಭಾಗಗಳಿರ್ತಕ್ಕಂಥ ಮಾರ್ಗಗಳಲ್ಲಿ ಮಾತ್ರ ಫುಟ್ಪಾತ್ ಅನ್ನು ತೆರವು ಮಾಡಲಾಗ್ತಾ ಇದೆ. ಮೈಸೂರಿನ ಹೃದಯ ಭಾಗದಲ್ಲಿ ಮಾಡಲಾಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಫುಟ್ಪಾತ್ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ಅಂದರೆ ವ್ಯಾಪಾರವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಲ್ಲ ಅಂತ ಹೇಳಿ ಆಕ್ರೋಶ ಕೂಡ ಇರತಕ್ಕಂಥದ್ದು. ಇದನ್ನು ನಾನು ಫುಟ್ಪಾತ್ ವ್ಯಾಪಾರಿಗಳನ್ನು ನಾನು ಮಾತನಾಡ್ತಾ ಹೋಗ್ತೀನಿ. ನಿಮಗೆ ಇದಕ್ಕಿಂತ ಮೊದಲು ಮಾಹಿತಿ ಇತ್ತು ಅಲ್ವಾ ಇದಕ್ಕೆ ಫುಟ್ಪಾತ್ ತೆರವು ಅಂದರೆ? ಇಲ್ಲ ಸರ್, ಯಾರು ಹೇಳಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಸರ್. ಇದು ಏಕ್ದಮ್ ಡಡಾರಾಗಿ ಏಕ್ದಮ್ ಇವತ್ತು ಬಂದು ಈ ತೆಗಿರಿ, ಇಲ್ಲಾಂದ್ರೆ ಹೊಡೆದಾಕ್ತೀವಿ, ತುಂಬ್ಕೊಂಡು ಹೋಗ್ತೀವಿ ಅಂತೇಳಿ ಗಲಾಟೆ ಮಾಡಿ ಜೊತೆಲಿ ಪೊಲೀಸ್ನವ್ರು ಕರ್ಕೊಂಡು ಬಂದು ನೀವು ನಮಗೆ ಗಲಾಟೆ ಮಾಡಿರಿ ಸರ್. 1-2-3 ದಿವಸ ಟೈಮ್ ಕೊಟ್ಟಿಲ್ಲ ಸರ್ ನಮಗೆ. ನೀವು ಬೇಗ ತಗೊಂಡ್ರಿ ಸರ್, ಇಲ್ಲಾಂದ್ರೆ ತುಂಬ್ಕೊಂಡು ಹೋಗ್ತೀವಿ. ಈಗ ನಿಮಗೆ ಬೆಂಗಳೂರಲ್ಲೆಲ್ಲ ಫುಟ್ಪಾತ್ ತೆರವು ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಗೊತ್ತಲ್ವ ನಿಮಗೆ? ಅಂದರೆ ಈಗ ಪಾದಾಚಾರಿಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಅದೆಲ್ಲ ತಪ್ಪು ಅಂತ ಹೇಳಿ ತೆರವು ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಗೊತ್ತಿಲ್ಲ ಸರ್, ನಮ್ಗೇನು ಓದಿಲ್ಲ. ಪಾದಾಚಾರಿ ಇಲ್ಲಿ ಯಾರು ಓಡಾಡ್ತಾನೂ ಇಲ್ಲ, ಯಾವ ದೇವಸ್ಥಾನ ಇಲ್ಲ ಇಲ್ಲಿ ಈ ರೂಟಲ್ಲಿ, ಏನೂ ಇಲ್ಲ, ಎಂಥದ್ದು ಇಲ್ಲ ಸರ್. ನಮಗೆ ಗೊತ್ತೇ ಇಲ್ಲ, ನಾವು ಓದಿಲ್ಲ, ನಮಗೆ ಗೊತ್ತಿಲ್ಲ. ನಾವೇನು ತುಂಬ ಬಡವರು, ಏನೋ ಕಾಫಿ ಟೀ ಮಾಡ್ಕೊಂಡು ಹೋಟ್ಲಲ್ಲಿ ಪೇಷಂಟ್ಗಳಿಗೆ ಗಂಜಿ ಬಿಸಿನೀರು ಕಾಯಿಸ್ಕೊಂಡು ಬರ್ತಾರೆ. ಪೇಷಂಟ್ಗಳಿಗೆ ಸಹಾಯ ಮಾಡಿಕೊಂಡು ನಮಗೂ ಸ್ವಲ್ಪ ಜೀವನ ಆಗುತ್ತೆ, ಅವ್ರಿಗೊಂದು ಒಳ್ಳೇದಾಗುತ್ತೆ ಪೇಷಂಟ್ಗಳಿಗೆ.
ಏಕ್ದಮ್ ಬಂದು ಹಾಸ್ಪಿಟ್ಲ್ ಸಹ ಇಲ್ಲಿ ಬಂದು ಬಿಸಿಲು ಕಾಸು ಕೊಡಿ ಅಂತೇಳಿ ಬಿಸಿಲು ಕಾಸು ಕೊಡ್ತೀವಿ, ಗಂಜಿ ಮಾಡ್ಕೊಡಿ ಗಂಜಿ ಮಾಡ್ಕೊಡ್ತೀವಿ. ನಮ್ಮದು ಜೀವನ ಆಯ್ತಿತ್ತು, ಅವ್ರಿಗೊಂದು ಒಳ್ಳೇದಾಯ್ತಿತ್ತು ಸಹ. ಈ ನಮ್ಮ ಮಕ್ಕಳಂದ್ರೆ ಇದ್ರು ಕೂಡ ಈಗ ಈ ಜಾಗ ಬಿಟ್ಟು ಬೇರೆ ಎಲ್ಲಾದ್ರೂ ಒಂದು ವ್ಯಾಪಾರ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡುವಂತ ಪ್ರಯತ್ನ ನಮ್ಗೆ ಇದೇ ಜಾಗ ಬೇಕು ಸರ್. ನಮ್ಗೆ ಎಲ್ಲಿ ಹೊಸ ಜಾಗದಲ್ಲಿ ಹೋಗಿ ನಮ್ಗೆ ಇದೇ ಇಲ್ಲ ಸರ್. ಇದು ಹಾಸ್ಪಿಟ್ಲು, ಪೇಷಂಟ್ಗಳು ಜನಗಳು ಬರ್ತಾರೆ ಸರ್, ಕಾಫಿ ಟೀ ಬಿಸ್ಕೆಟ್ಟು ಬ್ರೆಡ್ಡು. ಅಥವಾ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದ್ಬಿಟ್ಟು ನಿಮ್ಗೆ ಒಂದು ವ್ಯವಸ್ಥೆ ಮಾಡ್ತೀವಿ ಇಂಥ ಕಡೆ ವ್ಯಾಪಾರ ಮಾಡ್ಲಿಕ್ಕೆ, ಇಲ್ಲಿ ಜನ ಓಡಾಡ್ಲಿಕ್ಕೆ ಜಾಗ ಬೇಕು ಅಂತ ಹೇಳಿ ಏನಾದ್ರು ಮನವಿ ಮಾಡಿದ್ರೆ? ಇಲ್ಲ ಸರ್, ನಾವು ಇಲ್ಲೇ ಜೀವನ ಮಾಡಿ ರೂಢಿ ಸರ್. ಹೊರಗಡೆ ಹೋದ್ರೆ ಆಗಲ್ಲ ಸರ್, ಅಭ್ಯಾಸ ಇಲ್ಲೇ ಸರ್ ನಮ್ಗೆ. ಇಲ್ಲೇ ಟೀ ಕಾಫಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್ ನಾವು, ಬೇರೆ ಕಡೆ ಆಗಲ್ಲ ಸರ್. ಆ ಫುಟ್ಪಾತ್ ವ್ಯಾಪಾರಿಗಳ ಮಾತುಗಳಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಿದೆ, ಇಲ್ಲಿ ಪಾದಾಚಾರಿಗಳಿಗೆ ವ್ಯವಸ್ಥೆ ಇರತಕ್ಕಂಥದ್ದು ಇರ್ಬೋದು, ಜೊತೆಗೆ ಮೈಸೂರನ್ನ ಏನು ಕ್ಲೀನ್ ಸಿಟಿ ಅಂತ ಕರೀಲಾಗುತ್ತೆ, ಆ ಒಂದು ಕ್ಲೀನ್ ಸಿಟಿಯನ್ನು ಕೂಡ ಮೇಂಟೈನ್ ಮಾಡಬೇಕಾದಂತಹ ಜವಾಬ್ದಾರಿ ನಗರ ಪಾಲಿಕೆಗೆ ಇರತಕ್ಕಂಥದ್ದು. ನಗರ ಪಾಲಿಕೆ ವ್ಯಾಪ್ತಿಗೆ ಬರತಕ್ಕಂಥ ಸ್ಥಳಗಳನ್ನು ಅತಿಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರತಕ್ಕಂಥದ್ದು ಏನಿದೆ, ಇದೆಲ್ಲವೂ ಕೂಡ ಎಂದಿನಂತೆ ಮುಂದುವರಿಯುತ್ತೆ. ಅಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಬೇಕು ಅಧಿಕಾರಿಗಳು ಅಂತ ಹೇಳಿ ಮೈಸೂರಿನ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಈ ಮೂಲಕ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪುನೀತ್, ಟಿವಿ 5 ಮೈಸೂರು.